ಇವರು ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಮತ್ತು ಯಾವ ಕ್ಷೇತ್ರದಲ್ಲಿ ಇದ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಮುಖ್ಯವಾಗಿ ಎಣ್ಣೆ ಪದಾರ್ಥಗಳನ್ನ ಮಾರಾಟ ಮಾಡುವವರಾಗಿರ್ತಾರೆ. ಎಣ್ಣೆಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಇನ್ನು ಈ ನೌಕಾ ಅಥವಾ ಸೇನಾ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಈ ಯಂತ್ರೋಪಕರಣಗಳ ಬಿಡಿ ಭಾಗಗಳನ್ನ ತಯಾರಿಸ್ತಕ್ಕಂಥದ್ದು, ಬೇಕರಿ ವ್ಯಾಪಾರಸ್ಥರು ಕೂಡ ಆಗಿರ್ತಕ್ಕಂಥದ್ದು, ಹಣ್ಣುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಇನ್ನು ಈ ನೂಲುಗಾರಿಕೆಯಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಸರಕಾರದ ಹುದ್ದೆಗಳನ್ನ ಪಡಿತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೃಷಿ ಕ್ಷೇತ್ರಗಳಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥದ್ದು, ಇನ್ನು ಈ ಕೃಷಿ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವ್ರು. ಅಂದ್ರೆ ಇದರಿಂದ ಏನ್ ಗೊತ್ತಾಗ್ತದೆ, ಯಾವುದೇ ಒಂದು ಉದ್ಯೋಗ ಇದ್ರೂ ಕೂಡ ಅದನ್ನ ಸರಿಯಾಗಿ ನಿಭಾಯಿಸ್ತಕ್ಕಂಥ ಕಲೆ ಉಳ್ಳವರು, ಚಾಣಕ್ಯತೆ ಉಳ್ಳವರು ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಹೇಳಿರುವಂತ ಪಾಯಿಂಟ್ ಆಫ್ ಗಳಲ್ಲಿ ಜಾಸ್ತಿ ಜನ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಉತ್ತಮವಾಗಿರುವಂತ ಒಂದು ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ, ಯಾವ ವಿಚಾರದಲ್ಲಿ ಇವರು ಆರೋಗ್ಯದಲ್ಲಿ ಎಚ್ಚರಿಕೆ ತಗೋಬೇಕು ಅನ್ನುವಂತ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೋಹಿಣಿ ನಕ್ಷತ್ರದ ಅಷ್ಟೇನು ಆರೋಗ್ಯದಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆಗಳು ಇರೋದಿಲ್ಲ. ಯಾಕಂತಂದ್ರೆ ಬಹಳ ಸದೃಢವಾಗಿರ್ತಾರೆ, ಸ್ವಲ್ಪ ಪವರ್ಫುಲ್ ಆಗಿನೂ ಇರ್ತಾರೆ. ಆರೋಗ್ಯದಲ್ಲಿ ಅಷ್ಟೇನು ದೊಡ್ಡ ಸಮಸ್ಯೆ ಇಲ್ಲ. ಕೆಲವೊಬ್ಬರಿಗೆ ಇರ್ತವೆ, ಕೆಲವೊಂದು ಸಮಸ್ಯೆಗಳು ಇರ್ತವೆ. ಆದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ, ಸಹಜವಾಗಿ ಏನಿರುತ್ತೆ, ಕಫ ಇರ್ತದೆ, ಪಿತ್ತ ಇರ್ತದೆ, ಸ್ವಲ್ಪ ಅದು ಅತಿಯಾಗಿ ಕಂಡು ಬರುತ್ತೆ ಕೆಲವೊಬ್ಬರಿಗೆ. ಇನ್ನು ಸಹಜ ಆರೋಗ್ಯದಲ್ಲಿ ಬದಲಾವಣೆಗಳಾಗಿರ್ತದೆ. ಹಾಗಾಗಿ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲದೆ ಇದ್ರು ಕೂಡ ನೀವು ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನ ಹರಿಸಬೇಕು. ಶೀತ, ಪಿತ್ತ, ಕಫ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆಗಾಗ ಬಾಧಿಸ್ತಾ ಇರ್ತವೆ. ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವಧುವರರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವಧುವರರನ್ನು ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ವರ ಅಂದ್ರೆ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ, ಅಂದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ಯೆಯರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಹೇಳ್ತಾ ಇದ್ದೀನಿ, ಕೇಳ್ಕೊಂಬಿಡಿ. ಅಶ್ವಿನಿ, ಭರಣಿ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರುಸು ನಕ್ಷತ್ರದ ಮೊದಲ 3 ಚರಣಗಳು, ಪುಷ್ಯ, ಮಘ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢದ ಮೊದಲ 3 ಚರಣಗಳು, ಮತ್ತು ಈ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ಶತತಾರ ನಕ್ಷತ್ರ, ಪೂರ್ವಭಾದ್ರದ ಮೊದಲ 3 ಚರಣಗಳು ಮತ್ತು ಈ ಉತ್ತರ ಭಾದ್ರದ 4 ಚರಣಗಳು.